ನಾನು ಪ್ರದೀಪ್ ಈಶ್ವರ್ ಸರ್ ಇಲ್ಲಿ ಕ್ಯಾಂಪ್ ಹಾಕಿದ್ರು. ಆ ಕ್ಯಾಂಪಿಗೆ ಅವರು ಬಸ್ ಕಳಿಸಿದ ಮೇಲೆ ನಾನು ಇದಕ್ಕೆ ಹೋಗಿದ್ದೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅಲ್ಲಿ ತುಂಬ ಚೆನ್ನಾಗೇ ನೋಡಿದ್ರು. ಯಾವುದಕ್ಕೂ ತೊಂದರೆ ಇಲ್ದಿರ ಊಟಕ್ಕೆ ಇದಕ್ಕೆ ಎಲ್ಲ ತೊಂದರೆ ಇಲ್ಲದು. ದಿನಕ್ಕೆ 3-4 ಸತಿ ಬರೋರು ಡಾಕ್ಟ್ರುಗಳು ನೋಡೋದಕ್ಕೆ. ಡಾಕ್ಟ್ರು ಬರೋರು. ಆಮೇಲೆ ಅಲ್ಲಿರೋರೇ ಡಾಕ್ಟ್ರುಗಳು ಒಂದು ದಿನಕ್ಕೆ ರಾತ್ರಿ ಹೊತ್ತು ಬರೋರು ನೋಡೋದಕ್ಕೆ. ಎಲ್ಲ ಚೆನ್ನಾಗೇ ನೋಡ್ತಾಯಿದ್ರು. ಎಲ್ಲ ಟೆಸ್ಟ್ಗಳು ಮಾಡಿದ್ರು. CT ಸ್ಕ್ಯಾನಿಂಗು, MR ಸ್ಕ್ಯಾನಿಂಗು, ECG ಆಮೇಲೆ ಆಪ್ರೇಷನ್ ಮಾಡೋದಕ್ಕೆಲ್ಲ ರೆಡಿ ಮಾಡಿದ್ರು. ನನಗೆ ರಕ್ತ ಕೊಡಬೇಕು ಅಂದಿದ್ದಕ್ಕೆ ನಾನು ಆ ರಕ್ತ ನನಗೆ ಇಷ್ಟ ಆಗಿಲ್ಲ ಹಾಕ್ಸ್ಕೊಳ್ಳೋಕ್ಕೆ. ಬೇಡ ಅಂದಿದ್ದಕ್ಕೆ ಅವ್ರ ಸಾರುಗಳು ಡಾಕ್ಟ್ರುಗಳು ಒಂದು ತಿಂಗಳು ಬಿಟ್ಕೊಂಡು ಮತ್ತೆ ಬನ್ನಿರಿ ಫೋನ್ ಮಾಡ್ತೀವಿ ಅಂತ ಫೋನ್ ನಂಬರು ಎಲ್ಲ ಕೊಟ್ಟವ್ರೆ. ಎಲ್ಲ ಮಾಡಿ ಇದಕ್ಕೆ ನನಗೆ ಮತ್ತೆ ಕಳಿಸೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಮಧು ಸಾರು ಫೋನ್ ಮಾಡ್ತೀನಮ್ಮ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋರೆ ಸರ್ ನಾನು ತುಂಬ ಕಡೆ ತೋರಿಸಿದ್ದೀನಿ. ನನಗೇನು ಗುಣ ಆಗಲಿಲ್ಲ. ಅಂದರೆ CT ಸ್ಕ್ಯಾನಿಂಗು ಅದು ಎಲ್ಲ ಯಾರೂ ಮಾಡೋಕ್ಕೆ ಇರಲಿಲ್ಲ. ಜೀವನ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ದೀನಿ, ಅಲ್ಲಿ ಏನಾಗಲಿಲ್ಲ. ಆಮೇಲೆ ಬೆಂಗಳೂರಿಗೂ ಹೋಗಿ ತೋರಿಸ್ಕೊಂಡು ಬಂದೀನಿ, ಅಲ್ಲಿ ಏನಾಗಿಲ್ಲ. ಇಲ್ಲಿ ಹೋದ್ಮೇಲೆ CT ಸ್ಕ್ಯಾನಿಂಗ್ ಮಾಡಿದ್ರು, ECG ಮಾಡಿದ್ರು, ಆಮೇಲೆ MR ಸ್ಕ್ಯಾನಿಂಗ್ ಮಾಡಿದ್ರು. ಆಮೇಲೆ ಎಲ್ಲನೂ ಫುಲ್ ಸ್ಕ್ಯಾನಿಂಗ್ಲೆಲ್ಲ ಚೆನ್ನಾಗಿ ಮಾಡಿದ್ರು. ಆಪ್ರೇಷನ್ ಮಾಡೋಕ್ಕೆ ರೆಡಿ ಮಾಡಿದ್ರು. ಆಮೇಲೆ ರಕ್ತ ಹಾಕಬೇಕು ಅಂದಿದ್ದಕ್ಕೆ ನಾನೇ ಬೇರೆ ರಕ್ತ ನನಗೆ ಇಷ್ಟ ಆಗಲಿಲ್ಲ ಹಾಕ್ಸ್ಕೊಳ್ಳೋಕ್ಕೆ. ನನ್ನ ರಕ್ತದಲ್ಲಿ ಮಾಡೋಂಗಿದ್ರೆ ಮಾಡಿ ಅಂದರೆ ನೀವು ಒಂದು ತಿಂಗಳು ನೀನು ರೆಸ್ಟ್ ತೊಗೊಂಡು ಬಾಮ್ಮ ಅಂದರೆ ಅಷ್ಟಕ್ಕೆ ನನಗೆ ಸ್ವಲ್ಪ ಸುಸ್ತಾಗಿತ್ತು. ಬೇರೆ ರಕ್ತ ಹಾಕ್ಸ್ಕೊಳ್ಳೋಕ್ಕೆ ನನಗಿಷ್ಟ ಆಗಿಲ್ಲ. ಅದರಿಂದ ನಾನು ವಾಪಸ್ ಕಳಿಸಿದ್ರು. ಒಂದು ತಿಂಗಳು ಬಿಟ್ಕೊಂಡು ಬನ್ನಿರಿ, ನಾನೇ ಕರ್ಕೊಂಡು ಬರ್ತೀನಿ, ನಾನೇ ಬರ್ತೀನಮ್ಮ, ಕರ್ಕೊಂಡು ಬರ್ತೀನಿ, ತೋರಿಸ್ತೀನಿ, ನೀನು ಐತೆ ಸರ್. ಜಾಸ್ತಿನೇ ಖರ್ಚು ಮಾಡಿದ್ದೀನಿ ಮೊದಲು. ಇಷ್ಟು ಅಂತೇನಿಲ್ಲ, ಜಾಸ್ತಿ. ಮೊದಲು ಫಿಲೋಮಿನಾಗ ಹೋಗಿದ್ದೆ. ಆಮೇಲೆ ನಮ್ಮ ಹುಡುಗರು ಅಲ್ಲಾಗಲ್ಲ ಅಂತ ಇದಕ್ಕೆ ಅದ್ಯಾವುದು ವಿಕ್ರಮ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದರು. ಅಲ್ಲಿ ಜಾಸ್ತಿ ಖರ್ಚು ಅಂದಾಜು 1.5 ಲಕ್ಷ ಮೇಲೆ ಆಗೋಗೈತೆ ಸರ್ ಖರ್ಚು. ಬಿರೋದೆಲ್ಲ ಖರ್ಚು ಮಾಡ್ಕೊಂಡು ಬಿಟ್ಟು ಬಂದೆ, ಸುಮ್ಮನೆ ಆಗೋಗಿದ್ದೆ. ಆಮೇಲೆ ಇಲ್ಲಿಗೆ ಬಂದ ಮೇಲೆ ತೋರಿಸಿದ್ವಿ. ಇಲ್ಲ ಸರ್, 1 ರೂಪಾಯಿ ಖರ್ಚು ಬಂದಿಲ್ಲ. 1 ರೂಪಾಯಿ ಖರ್ಚು ಬಂದಿಲ್ಲ. ಊಟಕ್ಕೂ ಸಹ ನಮ್ಗೆ ಖರ್ಚು ಬಂದಿಲ್ಲ. 3 ಹೊತ್ತು ಒಳ್ಳೆ ಊಟ ಕೊಡ್ತಾಯಿದ್ರು. ಬೆಳಗ್ಗೆ ಒಳ್ಳೆ ಟಿಫನ್ಗಳು ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು ಸರ್. ಕಾಫಿ ಟೀ ಸಹ ನಮ್ಗೆ ಖರ್ಚಿಲ್ಲ. ಎಲ್ಲನೂ ಚೆನ್ನಾಗಿ ನೋಡಿಕೊಂಡ್ರು ಸರ್. ನಮ್ಮ ಯಜಮಾನ್ಗೆ ಈ ಥರ ಸಿಕ್ಕಿದ್ರೆ ನಾನು ಉಳಿಸ್ಕೊತಾ ಇದ್ನೋ ಏನೋ ಅಂತ ನನ್ನ ಮನಸ್ಸಲ್ಲಿ ಬಂದೈತೆ. ನಮ್ಮ ಯಜಮಾನ್ರಿಗೆ ಇದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀವಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಯಾರು ನೋಡೋರೇ ಇರಲಿಲ್ಲ ನಮ್ಮ ಯಜಮಾನ್ರಿಗೆ. ಅಲ್ಲಿಂದ ಮತ್ತು ಮಾನಸಕ್ಕೆ ಕರ್ಕೊಂಡು ಹೋದ್ವಿ. ಅಲ್ಲಿ ಮಾನಸದಲ್ಲಿ ಡಾಕ್ಟ್ರ್ ಇರಲಿಲ್ಲ. ಅಲ್ಲಿಂದ ಅವ್ರಿಗೂ ಹಾರ್ಟ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ ಇತ್ತು ನಮ್ಮ ಯಜಮಾನ್ರಿಗೂ. ಆಮೇಲೆ ಅರಣ್ಯಾಗ ಹೋದ್ವಿ. ಅರಣ್ಯಾಗ 11 ಗಂಟೆ ಇಷ್ಟೊತ್ತಿನಲ್ಲಿ ಹೋದ್ವಿ. ರಾತ್ರಿ 11 ಗಂಟೆಗೆ ತೊಗೊಂಡು ಬಂದ್ವಿ ಬಾಡಿನ ನಮ್ಮ ಯಜಮಾನ್ರಿಗೆ ಮಾಡಿಕೊಟ್ಟವ್ರೆ ಸರ್. ತುಂಬ ಚೆನ್ನಾಗಿ ಮಾಡವ್ರೆ. ಅಂಥ ದೇವರು ಪ್ರದೀಪ್ ಈಶ್ವರ್ ಅಂತ ದೇವರು ಇಲ್ಲಿ ಇರಬೇಕು. ಮೊನ್ನೆ ಒಂದು ಸತಿ ಮೀಟಿಂಗ್ ಆಗಿತ್ತು. ಅವ್ರ ಕೈ ಹಿಡ್ಕೊಂಡು ಎಲ್ಲರಿಗೂ ಸೆಕೆಂಡ್ ಕೊಟ್ಟು ನಿಮ್ಗೇನು ಪ್ರಾಬ್ಲಮ್ ಇದ್ರು ನಮ್ಮ ಹತ್ರ ಬನ್ನಿರಿ, ನಮ್ಗೆ ಹೇಳ್ರಿ ಅಂತ ಹೇಳಿದ್ರು. ನಮ್ಮ ಹತ್ರ ಫೋನ್ ನಂಬರು ತಗೊಂಡಿದ್ರು. ಅಂದರೆ ಅವ್ರು ಫೋನ್ ಮಾಡಿಲ್ಲ. ಅಷ್ಟು ಜನದಲ್ಲಿ ಯಾರಿಗೆ ಫೋನ್ ಮಾಡ್ತಾರೆ ಅಂತ ಅವ್ರು ಫೋನ್ ಮಾಡಿಲ್ಲ. ಚೆನ್ನಾಗಿ ನೋಡ್ತಾಯಿದ್ದಾರೆ. ಚೆನ್ನಾಗಿ ಒಳ್ಳೆ ರೆಸ್ಪೆಕ್ಟ್ ಐತೆ ಸರ್. ಒಳ್ಳೆ ಇದೈತೆ ನೋಡೋದಕ್ಕೆ. ಚೆನ್ನಾಗಿ ಜನಗಳಿಗೆ ಒಳ್ಳೇದೈತೆ ಸರ್. ಜನಗಳಿಗೆ ಒಳ್ಳೇದೈತೆ. ಜನಗಳು ಒಳ್ಳೇದು ಮಾಡ್ಕೋಬೇಕಷ್ಟೆ. ಇಲ್ಲ ಸರ್, ಯಾರು ಮುಂದಕ್ಕೆ ಬಂದಿಲ್ಲ ಸರ್. ಈ ಸಾರ್ ಬಂದಂಗೆ ಯಾರೂ ಬರಲಿಲ್ಲ. ನಾವು ಆಟೋದಲ್ಲಿ ಕರ್ಕೊಂಡು ಬಂದಿದ್ವಿ. ಆಟೋದಲ್ಲಿ ಕರ್ಕೊಂಡೋಗಿದ್ವಿ. ಆಟೋದಲ್ಲಿ ದುಡ್ಡು ಕರ್ಕೊಂಡೋಗಿ ಅಲ್ಲಿ ಡಾಕ್ಟ್ರು ನೋಡೋದಕ್ಕೆ ಮುಂದಕ್ಕೆ ಬರಲಿಲ್ಲ ನಮ್ಮ ಯಜಮಾನ್ರಿಗೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೋಡೋಕ್ಕೆ ಮುಂದಕ್ಕೆ ಬರಲಿಲ್ಲ ಸರ್. ಆಂಬುಲೆನ್ಸಲ್ಲೇ ಹೋದ್ವಿ ಸರ್. ಆಂಬುಲೆನ್ಸಲ್ಲಿ ಹೋದ್ವಿ. ಇಲ್ಲ ಸರ್, ಫ್ರೀನೇ. 1 ರೂಪಾಯಿ ತೊಗೊಂಡಿಲ್ಲ ಸರ್. ಅನ್ನಕ್ಕೂ 1 ರೂಪಾಯಿ ತೊಗೊಂಡಿಲ್ಲ. ಒಂದು ಮಾತ್ರೆಗೆ ಸಹ ತೊಗೊಂಡಿಲ್ಲ ನೋಡ್ರಿ. ಮಾತ್ರೆಗಳು ಕೊಟ್ಟವರೆಲ್ಲನೂ ಒಂದು ಮಾತ್ರೆಗೂ ಕೊಟ್ಟಿಲ್ಲ. ಇನ್ನು ಅಲ್ಲಿ ಎಲ್ಲ ಇದೆ ಮಾತ್ರೆಗಳು. 1 ರೂಪಾಯಿ ತೊಗೊಂಡಿಲ್ಲ. ಮಾತ್ರೆಗಳಿಗೂ ತೊಗೊಂಡಿಲ್ಲ. ಮಧು ಸರ್ ವಿಚಾರಿಸ್ಕೊತಾರೆ ಸರ್. ಮಧು ಸರ್ ಇದ್ದಾರಲ್ಲ, ಅವರೇ ಹೇಳಿದ್ರು, ನಾನು ಎಷ್ಟೇ ಆಗಲಿ ನಮ್ಮ ನಿನಗೆ ಕ್ಲೀನಾಗಿ ನಾನು ಮಾಡ್ತೀನಿ, ವಾಸಿ ಮಾಡ್ತೀನಿ ಅಂತ ಹೇಳೋರೆ. ಜನ್ಮ ಅವರು ಪ್ರತಿ ವರ್ಷ ಇವರೇ ಬರಬೇಕು ಅಂತ ಕೇಳ್ಕೊತೀನಿ ಸರ್.
ಕೇಳ್ಕೊತೀನಿ ಸರ್. ಎಷ್ಟು ಜನ ಮಂಚನಹಳ್ಳಿಯಿಂದ ಒಂದು 2 ಬಸ್ ಬಂತು, ಅವ್ರಿಗೂ ಹಂಗೆ ಟ್ರೀಟ್ಮೆಂಟ್ ಕೊಟ್ಟರು, ಅವ್ರಿಗೂ ಎಷ್ಟು ಚೆನ್ನಾಗಿ ನೋಡಿದ್ರು. ಅವ್ರಿಗೂ ನಮ್ಮ ಪಕ್ಕನೇ ಹಾಕಿದ್ರು, ನಮ್ಮ ವಾರ್ಡ್ ಪಕ್ಕದಲ್ಲಿದ್ದರು, ನಮ್ಮ ವಾರ್ಡಲ್ಲೇ ಇದ್ದರು. ಚೆನ್ನಾಗಿ ನೋಡಿದ್ರು ಸರ್, ಎಲ್ಲರಿಗೂ ಚೆನ್ನಾಗಿ ನೋಡಿದ್ರು ಸರ್, ಚೆನ್ನಾಗಿ ಇದು ಮಾಡಿದ್ರು ಸರ್. ನನಗೆ ನಾನು ಹೇಳಬೇಕಾದ್ರೆ ನನಗೆಲ್ಲ ಟ್ರೀಟ್ಮೆಂಟು ನನ್ನ ಜೊತೆಗೆ ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಇದ್ದಿದ್ದು. ಅವರೇ ಕರ್ಕೊಂಡೋಗಿ ಅವರೇ ತೋರಿಸಿದ್ರು, ಅವರೇ ಮಾಡಿದ್ರು ಸರ್. ನನ್ನ ಜೊತೆಗೆ ಯಾರೂ ಇರಲಿಲ್ಲ. ನನ್ನ ಮಗಳು ಬಂದು ಬಿಟ್ಟು ಒಂದು 2 ದಿನ ಇದ್ದು ಮಕ್ಕಳನ್ನ ಬಿಟ್ಟು ಬಂದಿದ್ಲು, ನಾನು ಕಳಿಸ್ಬಿಟ್ಟೆ. ಆಮೇಲೆ ಎಲ್ಲ ಅವರೇ ನೋಡಿಕೊಂಡ್ರು ಸರ್. ಊಟ ಸಹ ತಂದ್ಕೊಡೋ, ಬೆಡ್ ಮೇಲೆ ಊಟ ತಂದ್ಕೊಡೋರು, ಎಲ್ಲದಕ್ಕೂ ತಂದ್ಕೊಡೋರು. ಕರ್ಕೊಂಡು ಬಂದರೆ ಅಂದರೆ ಅವರು ರಾತ್ರಿ ನಾನು ಬರೋ ಟೈಮಲ್ಲಿ ತುಂಬ ಲೇಟ್ ಆಯಿತು, ಕಾರ್ ಕಳಿಸಿದ್ರು. ಕಾರಲ್ಲಿ ಒಬ್ಬಳೇ ಬರೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ಸರ್ ನಾನು ಬಸ್ಸಲ್ಲಿ ಹೋಗ್ತೀನಿ ಸರ್, ನಾನು ಒಬ್ಬಳೇ ಹೋಗೋದು, ಕಾರಲ್ಲಿ ಒಬ್ಬಳೇ ಹೋಗಲ್ಲ ಅಂತೇಳ್ಬಿಟ್ಟು, ಬೇಡಮ್ಮ ಹಂಗೆ ಮಾಡಬೇಡ ಅಂದರು. ಇಲ್ಲ ಸರ್ ಪರವಾಗಿಲ್ಲ, ನಾನು ಬಸ್ಸಲ್ಲೇ ಹೋಗ್ತೀನಿ ಅಂತೇಳ್ಬಿಟ್ಟು ನಾನು ಬಸ್ಸಲ್ಲಿ ಬಂದೆ. ಅಲ್ಲಿ 4 ಗಂಟೆ ಆಯಿತು ಡಿಸ್ಚಾರ್ಜ್ ಮಾಡೋ ಅಷ್ಟೊತ್ತಿಗೆ. 4 ಗಂಟೆಯಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 9 ಗಂಟೆ ಆಯಿತು. ಇನ್ನು ಕಾರಲ್ಲಿ ಒಬ್ಬಳೇ ಬರಬೇಕಾದ್ರೆ ಭಯ ಅಲ್ಲ ಸರ್, ಅದರಿಂದ ಅವ್ರ ಜೀವನ ಇದ್ರೂ ಸರ್ ಪರವಾಗಿಲ್ಲ ಸರ್, ಎಲ್ಲದಕ್ಕೂ ಒಳ್ಳೇದು ಮಾಡ್ತಾಯಿದ್ದಾರೆ. ಯಾಕೆ ಇರಬಾರ್ದು ಸರ್, ಒಳ್ಳೇದು ಮಾಡ್ತಾಯಿದ್ರೆ. ನಮ್ಮ ಯಜಮಾನ್ರು ಅಂಥವ್ರಿಗೆ ನಾನು ಕಳ್ಕೊಂಡು ಅಂಥ ಟೈಮಲ್ಲಿ ಯಾರು ಒಬ್ಬರು ಆದ್ರೂ ಇಂಥ ಜಾಗದಲ್ಲಿ ಇಂಥ ಪೇಷಂಟ್ ಇದೆ ಅಂತ ಯಾರೂ ಬಂದು ನೋಡಿಲ್ಲ ಸರ್. ಕೌನ್ಸ್ಲರು ಬರಲಿಲ್ಲ, ಯಾರೂ ಬರಲಿಲ್ಲ. ನಮ್ಮ ಯಜಮಾನ್ ಹಾಕ್ಕೊಂಡು ಇವಾಗಲೂ ನಾನು ಇಷ್ಟು ಕಷ್ಟಪಡ್ತಾಯಿದ್ದೀನಿ, ನಂಗೆ ದುಡಿಯೋಕ್ಕೇನೂ ಇಲ್ಲ. ಪಿಂಚನ್ ಪಿಂಚನಲ್ಲಿ ತಿನ್ಕೊಂಡು ಜೀವನ ಮಾಡ್ತಾ ಇರೋದು ನಾನು ಸರ್. ಪಿಂಚನ್ ಬರ್ತಾ ಇದೆಯಲ್ಲ, ಆ ಪಿಂಚನಲ್ಲೇ ಜೀವನ ಮಾಡ್ತಾ ಇರೋದು. ಇವಾಗ ಅದು 3-4 ದಿವಸ ಆಯಿತು ಹೋಗಿ ಮೆಸೇಜ್ ಬಂದೈತೆ, ದುಡ್ಡೇನು ಬಂದೈತೆ ಅಂತ. ಅಲ್ಲಿ ಹೋಗ್ಕೊಳ್ದ್ರೆ ಇನ್ನೂ ಹಾಕಿಲ್ಲ ಅಂತ ಇದ್ದಾರೆ. ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ಇನ್ನೂ ಹಾಕಿಲ್ಲ ಅಂತ ಇದ್ದಾರೆ. ಯಾಕಂದರೆ ಒಬ್ರಿಗೊಬ್ರು ಒಳ್ಳೇದು ಮಾಡ್ತಾಯಿದ್ರೆ ಯಾಕೆ ನಾವು ಇದು ಮಾಡ್ಬೇಕು ಸರ್? ನೀವು ಬಂದು ನಮ್ಗೆ ವಿಚಾರಿಸ್ತಾ ಇದ್ದೀರಲ್ಲ, ಅದೇ ದೇವ್ರಿಗೆ ಒಂದು ಧನ್ಯವಾದಗಳು ಕೇಳ್ಕೋಬೇಕು ಸರ್. ನೀವು ಜೀವಂತವಾಗಿರೋವರೆಗೂ ನೀವೇ ಇರಬೇಕು, ನೀವೇ ಸಾಕ್ಷಿಯಾಗಿ ಇರಬೇಕು. ನಮ್ಮಂಥ ಬಡವ್ರಿಗೆ ಎತ್ತಬೇಕು. ನಮ್ಗೆ ಜೀವನ ಮಾಡ್ಕೊಳ್ಳೋಕ್ಕೆ ಏನಾದರೂ ಒಂದು ಆಧಾರನೂ ಮಾಡಿಕೊಟ್ರೆ ನಮ್ಗೆ ತುಂಬ ಒಳ್ಳೆಯದು ಸರ್. ಯಾಕಂದರೆ ನಾನು ಬರ್ತಾಯಿರೋ ಜೀವನದಲ್ಲಿ 800 ರೂಪಾಯಿ ಜೀವನ ಮಾಡ್ತಾಯಿದ್ದೀನಿ. ಅದ್ರ ಬದಲು ಏನಿಲ್ಲ ಸರ್. ಆ ಕೂಪನ್ ಅಕ್ಕಿ ಕೊಡೋದ್ರು, ಆ 800 ರೂಪಾಯಲ್ಲಿ ನಾನು ಜೀವನ ಮಾಡ್ತಾಯಿದ್ದೀನಿ. ಅಷ್ಟು ಬಿಟ್ಟರೆ ನನ್ನ ಹತ್ರ ಕೆಲಸ ಮಾಡೋಕ್ಕೂ ನನ್ನ ಕೈಲಿ ಶಕ್ತಿ ಇಲ್ಲ, ಏನೂ ಇಲ್ಲ. ಒಬ್ಬಳೇ ಇರೋದು ನಾನು ಮನೆಯಲ್ಲಿ. ನಮ್ಮ ಯಜಮಾನ್ರಿಲ್ಲ, ಮಕ್ಕಳಿಬ್ರು ಇದ್ದರು, ಅವ್ರು ಮದುವೆ ಮಾಡಿಬಿಟ್ಟಿದ್ದೀನಿ. ನಾನು ಒಬ್ಬಳೇ ಇರೋದು ಸರ್. ಅವ್ರು ಸರ್ ದೊಡ್ಡ ಭಾಗ್ಯ ಏನಿಲ್ಲ. ಅವ್ರು ಸಾರಿರೋರ್ಗೂ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ, ಒಳ್ಳೆಯ ಇದೇ ಮಾಡ್ತಾರೆ, ಚೆನ್ನಾಗೇ ಇರುತ್ತೆ ಸರ್.